ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀಲಿನಕ್ಷೆ ಬಗ್ಗೆ ನೀವು ಇಂದಿನ ತರಗತಿಯಲ್ಲಿ ನಿಮಗೆ ತಿಳಿಯಪಡಿಸಿದ್ದೆ. ಅದೇ ರೀತಿ ಈ ದಿನ ನಿಮಗೆಲ್ಲರೂ ತಿಳಿಸೋದೇನೆಂದರೆ, ಬಹುಮುಖ್ಯವಾಗಿ ಗದ್ಯಭಾಗ, ಪದ್ಯಭಾಗ ಮತ್ತು ದೀರ್ಘಗದ್ಯ ಅಂತ ಏನು ಈಗಾಗಲೇ ಕೃಷ್ಣೇಗೌಡರ ಆನೆ ಇದೆ, ಅವುಗಳನ್ನು ಹೊರತುಪಡಿಸಿ ಇವತ್ತು ಮುಖ್ಯವಾಗಿ ಯಾವ ಗದ್ಯಭಾಗದಿಂದ ಹೆಚ್ಚು ಅಂಕಗಳನ್ನು ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮೊದಲನೇ ಗದ್ಯಭಾಗವಾಗಿರ್ತಕ್ಕಂತಹ ಒಂದು ಮತ್ತು ಹೆಚ್ಚಿನದಾಗಿ ಸುಮಾರು 7 ಅಂಕಗಳನ್ನು ಈ ಒಂದು ಗದ್ಯಭಾಗದಿಂದ ಕೇಳಿರುವಂತಹ ಸಾಧ್ಯತೆ ಇರೋದರಿಂದ ಈ ದಿನ ಆ ಒಂದು ಗದ್ಯಭಾಗವನ್ನು ಒಂದು ಸ್ವಲ್ಪ ನಾವು ಮನವರಿಕೆಯನ್ನು ಮಾಡಿಕೊಳ್ಳೋದು ಮತ್ತು ಪರೀಕ್ಷಾ ದೃಷ್ಟಿಯಿಂದ ಯಾವ ಪ್ರಶ್ನೆಗಳನ್ನು ಇಲ್ಲಿ ಬಹುಮುಖ್ಯವಾಗಿ ಆಯ್ಕೆ ಮಾಡಿಕೊಂಡು 3 ನೀಲಿನಕ್ಷೆಗಳಲ್ಲಿ ಕೇಳಿದ್ದಾರೆ ಮತ್ತು ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಬರೆಯುವಂತಹ ಬಗೆ ಹೇಗೆ ಎಂಬುದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ತಾವುಗಳೆಲ್ಲರೂ ಸಹ ಈಗಾಗಲೇ ತಮ್ಮ ತರಗತಿಗಳಲ್ಲಿ ಓದಿದ್ದೀರಾ. ಮತ್ತೊಮ್ಮೆ ಆ ಒಂದು ಗದ್ಯಭಾಗವನ್ನು ಮನನ ಮಾಡಿಕೊಳ್ಳೋದ್ರ ಮುಖಾಂತರ ಈ ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಹೇಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಅನ್ನೋದನ್ನು ಈ ಒಂದು ತರಗತಿನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಗದ್ಯಭಾಗ ಆಗಿರ್ತಕ್ಕಂತಹ ಒಂದು ಏನು ಶೀರ್ಷಿಕೆ ಇದೆ, ಮುಟ್ಟಿಸಿಕೊಂಡವನು, ಅದನ್ನು ಈಗಾಗಲೇ ನಮಗೆ ಪ್ರಸ್ತುತಪಡಿಸಿರ್ತಕ್ಕಂತಹ ಖ್ಯಾತ ಪತ್ರಕರ್ತರು ಮತ್ತು ಹಾಗೆಯೇ ಸಾಹಿತಿಗಳು ಆಗಿರ್ತಕ್ಕಂತಹ ಪಿ ಲಂಕೇಶ್ ಅವರು. ಪಿ ಲಂಕೇಶ್ ನಿಮಗೆಲ್ರಿಗೂ ಸಹ ಗೊತ್ತಿರ್ತಕ್ಕಂತಹ ಒಂದು ಚಿರಪರಿಚಿತರು ಅಂತ ಹೇಳ್ಬೋದು. ಪಿ ಲಂಕೇಶ್ ಅಂತಕ್ಕಂಥ ಪತ್ರಿಕೆಯಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೆಚ್ಚು ಹೆಸರನ್ನು ಮಾಡಿರ್ತಕ್ಕಂತಹ ಒಬ್ಬ ಸಾಹಿತಿಗಳು ಅಂತಂದರೆ ಪಿ ಲಂಕೇಶ್ ಅವರು. ಹಾಗಾಗಿ ಈ ಒಂದು ಗದ್ಯಭಾಗ ಏನಿದೆ, ಆ ಗದ್ಯಭಾಗದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಇದರ ಒಳ ಆಶಯ ಏನಿದೆ ಅಂತಂದರೆ, ವಿದ್ಯಾರ್ಥಿಗಳೇ, ಮುಟ್ಟಿಸಿಕೊಂಡವನು ಅಂತಂದರೆ ಈಗಾಗಲೇ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರವೂ ಸಹ ಭಾರತ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅನೇಕ ಸಮಸ್ಯೆಗಳು ಅಂತಂದರೆ ಅಲ್ಲಿ ರಾಜಕೀಯವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಧಾರ್ಮಿಕ ಸಮಸ್ಯೆಗಳು, ಹಾಗೆ ಸಾಮಾಜಿಕ ಸಮಸ್ಯೆಗಳನ್ನು ಸಹ ನಾವು ಸ್ವತಂತ್ರ ಪೂರ್ವದಿಂದ ಇಲ್ಲಿವರೆಗೂ ಸಹ ನಾವು ಎದುರಿಸ್ತಾ ಬಂದಿದ್ದೀವಿ. ಹಾಗಾಗಿ ಅಂತಹ ಸಾಮಾಜಿಕ ಸಮಸ್ಯೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅನೇಕ ಸಾಮಾಜಿಕ ಸಮಸ್ಯೆಗಳು ಇಂದಿಗೂ ಸಹ ತಾಂಡವಾಡ್ತಾ ಇದ್ದಾವೆ. ಹಾಗಾಗಿ ಜೀವಂತವಾಗಿದ್ದಾವೆ ಅಂತಲೇ ಹೇಳ್ಬೋದು. ಅಂತಹ ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಒಂದು ಜಾತಿ ಅಂತಕ್ಕಂಥದ್ದು ಏನಿದೆ, ಆ ಜಾತಿ ಅಂತಕ್ಕಂಥದ್ದು ಸ್ವತಂತ್ರ ಪೂರ್ವದಿಂದ ಆ ಜಾತಿ ಇವತ್ತು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರವೂ ಸಹ ಹೊಸ ರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸಾಮಾಜಿಕ ಸಮಸ್ಯೆ ಅಂತಂದರೆ ಜಾತೀಯತೆ. ಹಾಗಾಗಿ ಈ ಜಾತೀಯತೆಯನ್ನು ಕಂಡಂತಹ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಪಿ ಲಂಕೇಶ್ ಅವರು ಏನು ಮಾಡಿದ್ರು, ಅಂದಿನ ಮತ್ತು ಇಂದಿನ ಪ್ರಸ್ತುತ ಕಾಲಕ್ಕೂ ಸಹ ಒಂದು ರೀತಿ ರಿಫ್ಲೆಕ್ಷನ್ ಅಂತ ಏನು ಕರಿತೀವಿ ಆಗುವಂತಹ ರೀತಿಯಲ್ಲಿ ಒಂದು ಲೇಖನವನ್ನು ಬರೆದಿರ್ತಕ್ಕಂಥದ್ದೇ ಮುಟ್ಟಿಸಿಕೊಂಡವನು. ಅಂದರೆ ಇಲ್ಲಿ ಮೇಲ್ವರ್ಗದವರು ಕೆಳವರ್ಗದವರು ಅಂತಕ್ಕಂತಹ ತಾರತಮ್ಯವನ್ನು ನಾವು ಇವತ್ತಿಗೂ ಸಹ ಕಾಣ್ತಾ ಇದ್ದೀವಿ. ಅಂದು ಸಹ ಕಂಡಂತಹ ಸಾಹಿತಿಗಳು ಹೇಗೆ ಇವತ್ತು ನಾವು ಹಿಂದುಳಿದಂತಹ ಜನಾಂಗದವರನ್ನು ನಾವು ನೋಡುವಂತಹ ಬಗೆ ಹೇಗೆ ಅಂತಕ್ಕಂತಹ ಒಂದು ಕಥೆಯ ಮುಖಾಂತರ ಜನರಿಗೆ ತಿಳಿಯಪಡಿಸಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಗದ್ಯಭಾಗ ಏನಿದೆ, ಮುಟ್ಟಿಸಿಕೊಂಡವನು. ಅಲ್ಲಿ ವೈದ್ಯೋ ನಾರಾಯಣ ಹರಿ ಅಂತ ನಾವು ಒಂದು ಮಾತನ್ನು ನಾವು ಯಾವಾಗಲೂ ಸಹ ಹೇಳ್ತಾ ಇರ್ತೀವಿ. ಅಂದರೆ ಬಹಳ ಮುಖ್ಯವಾಗಿ ವೈದ್ಯರಿಗೆ ತನ್ನದೇ ಆಗಿರ್ತಕ್ಕಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಾತಿ ಅಂತಕ್ಕಂಥದ್ದು ಇರೋದಿಲ್ಲ, ಮೇಲು ಕೀಳು ಅಂತಕ್ಕಂಥ ಭಾವನೆಗಳಲ್ಲಿ ಅವರಲ್ಲಿ ಇರೋದಿಲ್ಲ. ಪ್ರತಿಯೊಬ್ಬರೂ ಸಹ ಅವ್ರ ದೃಷ್ಟಿನಲ್ಲಿ ಒಳ್ಳೆಯ ಆರೋಗ್ಯವಂತರಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಬರುವಂತಹ ಎಲ್ಲ ರೋಗಿಗಳನ್ನು ಸಹ ಸಮಾನವಾಗಿ ನೋಡುವಂತಹ ವ್ಯಕ್ತಿಗಳು ಅಂತಂದರೆ ವೈದ್ಯರು. ಹೀಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ
ಮುಟ್ಟಿಸಿ ಕೊಂಡವನು ಅಂತಕ್ಕಂತಹ ಪದ್ಯ ಭಾಗದಲ್ಲಿ ಏನು ಮಾಡಿದೆ ಇಲ್ರಿ, ಬಸವಲಿಂಗ ಅಂತಕ್ಕಂತಹ ಒಬ್ಬ ಹಿಂದುಳಿದಂತಹ ಅಥವಾ ಮುಂದುವರೆದಂತಹ ಜಾತಿಗೆ ಸೇರಿದಂತಹ ವ್ಯಕ್ತಿ ಹಿಂದುಳಿದಂತಹ ಜಾತಿಯಲ್ಲಿ ಹುಟ್ಟುತ್ತಂತಹ ಏನು ಯಾರು ಡಾಕ್ಟ್ರಿದ್ದಾರೆ, ಆ ಡಾಕ್ಟರನ್ನು ಹೇಗೆ ಇಲ್ಲಿ ಅವರು ನೋಡುವಂತಹ ಬಗೆ ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಕ್ಕಂಥದ್ದು. ಮತ್ತು ಈಗಾಗಲೇ ನೀವು ಓದಿದ್ದೀರಾ, ಸೊ ಹಲವಾರು ಸಂದರ್ಭದಲ್ಲಿ ನೀವು ಪಠ್ಯಪುಸ್ತಕದಲ್ಲೂ ಸಹ ನೋಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಹಾಗೆಯೇ ಡಾಕ್ಟರ್ ಏನು ತಿಮ್ಮಪ್ಪ ಅಂತ ಏನು ಕರಿತೀವಿ, ತಿಮ್ಮಪ್ಪನೂ ಸಹ ಇಲ್ಲಿ ಅವರಿಗೆ ಹೇಳುವಂತಹ ಬಗೆ ಹೇಗೆ ಅನ್ನೋದನ್ನು ಸೊ ಈ ಒಂದು ಇದರಲ್ಲಿ ನಾವು ಕಾಣ್ತಕ್ಕಂಥದ್ದು. ಜೊತೆಗೆ ಹಾಗೇನೆ ಇಲ್ಲಿ ಬಹುಮುಖ್ಯವಾಗಿ ಏನು ಮಾಡ್ತಾನೆ, ಕಣ್ಣನ್ನು ಕಳ್ಕೊಂಡಿರ್ತಕ್ಕಂಥ ಬಸವಲಿಂಗ ಪ್ರಾರಂಭದಲ್ಲಿ ಏನು ಮಾಡ್ತಾನೆ, ತನ್ನೆಲ್ಲ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರ ಜೊತೆಗೆ ಹೊಲ ಮನೆ ಮತ್ತೊಂದು ಎಲ್ಲವೂ ಸಹ ಹೇಳ್ಕೊಳ್ತಾ ಹೀಗೆ ಇರಬೇಕಾದ್ರೆ ಒಂದು ಅವನ ಕಣ್ಣು ಕಾಣದಲೇ ಸಮಸ್ಯೆ ಇರ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟ್ರ್ ಹತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನಿಗೆ ಒಂದು ರೀತಿ ಅವನಿಗೆ ಪ್ರೇರಕ ಶಕ್ತಿಯಾಗಿ ಏನು ಮಾಡ್ತಾರೆ, ಡಾಕ್ಟ್ರು ತಿಮ್ಮಪ್ಪ ಅವರು ಮಾತುಗಳನ್ನು ಹೇಳೋವಂತಹದ್ದು ಹೇಗೆ. ಮತ್ತು ಅವನ ಮಾತುಗಳನ್ನು ಕೇಳದಂಥ ಅವಳ ಹೆಂಡತಿ ಸಿದ್ಲಿಂಗಿ ಅಂತ ಏನು ಕರಿತೀವಿ, ಇದು ಸಹ ಬಹಳ ಮುಖ್ಯವಾಗಿ ಹೇಳೋವಂಥದ್ದು. ಅವನ ಹೆಂಡತಿಗೆ ಹೇಗೋ ಈ ವಿಷಯ ತಿಳಿದೋಗುತ್ತೆ. ಯಾರು ಈಗಾಗಲೇ ಡಾಕ್ಟರ್ ಆಗಿರ್ತಕ್ಕಂಥವ್ರು ಕೆಳಜಾತಿಗೆ ಸೇರಿದಂಥವನು ಅಂತ ಹೇಳಿ ತಿಳ್ಕೊಂಡಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮಹಿಳೆ ಏನು ಮಾಡ್ತಾಳೆ, ಬಸವಲಿಂಗನ ಮೇಲೆ ಏನೆಲ್ಲ ರಾದ್ಧಾಂತವನ್ನು ಮಾಡುವಂತಹದ್ದು. ಹಾಗಾಗಿ ಇವತ್ತು ನೀನು ಸ್ನಾನ ಮಾಡಿಕೊಂಡು ಒಳಗಡೆಗೆ ಬರಬೇಕು ಅಂತಹ ಒಂದು ಏನು ಅವನ ಮೇಲೆ ಒತ್ತಡ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಯಾರಿಗೆ ತಿಮ್ಮಪ್ಪನವರು ಆಪ್ರೇಷನ್ ಏನೋ ಮಾಡ್ತೀನಿ, ಆಪ್ರೇಷನ್ ಮಾಡಾದಮೇಲೆ ಯಾವುದೇ ಕಾರಣಕ್ಕೂ ಸಹ ತಲೆಗೆ ನೀರು ಹಾಕಬಾರ್ದು. ಹಾಗಾಗಿ ಏಕೆಂದರೆ ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಆಪ್ರೇಷನ್ ಆಗಿರೋದ್ರಿಂದ ಕಣ್ಣು ಕಾಣದಲೇ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಅವನಿಗೆಲ್ಲ ಒಂದಷ್ಟು ಸಲಹೆ ಸೂಚನೆಗಳನ್ನು ಏನು ಮಾಡ್ತಾರೆ ಇಲ್ಲಿ ತಿಮ್ಮಪ್ಪನವರು ಹೇಳಿ ಕಳಿಸಿರ್ತಾರೆ. ಹೀಗಾಗಿ ಮತ್ತು ಹಾಗೇನೆ ಜೊತೆಗೆ ಅವನೊಂದಷ್ಟು ಮನಪರಿವರ್ತನೆ ಆಗುವಂತಹ ಒಂದು ಸಂಗತಿಯನ್ನು ಸಹ ನಾವು ಈ ಒಂದು ಲೇಖನದಲ್ಲಿ ಅಥವಾ ಗದ್ಯ ಭಾಗದಲ್ಲಿ ನೋಡುವಂತಹದ್ದು. ಮತ್ತು ಜೊತೆಗೆ ಹಾಗೆಯೇ ಇಲ್ಲಿ ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೋಡುವಂಥ ಯಾಕೆಂದರೆ ಕಡಿಮೆ ಅವಧಿ ಇರೋದರಿಂದ ಕಡಿಮೆ ಅವಧಿನಲ್ಲಿ ನಾವೆಲ್ಲವೂ ಸಹ ಡೀಟೇಲಾಗಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಅಂತ ಹೇಳಿ ಅಂದರೆ ಇಲ್ಲಿ ಸುಮಾರು ಒಂದು 6 ಸಂದರ್ಭಗಳನ್ನು ನಿಮಗಿಲ್ಲಿ ಬಿತ್ತರ ಪಡಿಸಿರ್ತಕ್ಕಂಥದ್ದು. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಅಂತಕ್ಕಂತಹ ಒಂದು ಸಂದರ್ಭವನ್ನು ನೀವು ಏನು ಮಾಡಿದ್ದಾರೆ, ಅನೇಕ ಸಲ ಕೇಳಿರೋದ್ರಿಂದ ಅದಕ್ಕೆ ಉತ್ತರ ಹೇಗಿರುತ್ತೆ ಅನ್ನೋದನ್ನು ನೀವು ಮನೆಯಲ್ಲಿ ಡೀಟೇಲಾಗಿ ಆ ಒಂದು ಗದ್ಯ ಭಾಗವನ್ನು ಓದಿದ್ರೆ ಮತ್ತು ಈ ಪ್ರಶ್ನೆ ಬಹಳ 2-3 ಸಲ ಪ್ರಶ್ನೆ ರಿಪೀಟ್ ಆಗಿರೋದ್ರಿಂದ ಅದಕ್ಕೆ ಉತ್ತರವನ್ನು ಬರೆಯುವಂತಹ ಬಗೆ ಹೇಗೆ ಅಂತ ಹೇಳಿ ನಾವು ನೋಡಿದಾಗ ಸೊ ಮೊದಲನೇದಾಗಿ ಇಲ್ಲಿ ನಾವು ನೋಡಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ನಾನು ಹೇಳುವಂತಹ ಸಂದರ್ಭದಲ್ಲಿ ಹೇಗೆ ನಿಮಗೆ ಆ ಉತ್ತರಕ್ಕೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅನುಭವಿ ವೈದ್ಯರಾದಂತಹ ಇಲ್ಲಿಂದ ಆನಂತರ ಹಾಗಾಗಿ ಅಪಾಯ ಇದೆ, ಇದನ್ನು ಸರಿಪಡಿಸ್ಕೋ ಅಂತ ಹೇಳಿ ಈ ಒಂದು ಪ್ರಶ್ನೆ ಏನಿದೆ ಅಂದರೆ ಮುಖ್ಯವಾಗಿ ಇಲ್ಲಿ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಏನಿದೆ, ಆ ಪ್ರಶ್ನೆಗೆ ನಾವೀಗಾಗಲೇ ಹೇಳಿಕೊಟ್ಟಿರೋ ಹಾಗೆ ಮತ್ತು ಈ ಮೇಲಿನ ವಾಕ್ಯವನ್ನು ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅದಾದ ನಂತರ ಈ ಗದ್ಯ ಭಾಗವನ್ನು ಬರೆದವರು ಪಿ ಲಂಕೇಶ್ ಅಂತ ಹೇಳಿ ಮೊದಲನೇ ಒಂದು ಲೈನಲ್ಲಿ ಬರೆದ್ರೆ ಸೊ ಈ ಮಾತನ್ನು ಸೊ ಇಲ್ಲಿ ಡಾಕ್ಟರ್ ತಿಮ್ಮಪ್ಪನವರು ಸೊ ಯಾರಿಗೆ ಹೇಳಿದಂಥ ಮಾತು, ಬಸವಲಿಂಗನಿಗೆ ಹೇಳಿದ ಮಾತು ಎರಡನೆಯ ಒಂದು ಹಂತದಲ್ಲಿ ಬರಿಬೇಕಾಗುತ್ತೆ. ಮೂರನೇ ಹಂತದಲ್ಲಿ ಈ ಪ್ರಶ್ನೆಗೆ ಒಂದು ಉತ್ತರ ಹೇಗೆ ಅಂತಂದರೆ, ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸವಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದ್ರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ನೋಡು
ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ ನೀವು ಉತ್ತರವನ್ನು ಅಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿ ಬಂಧುಗಳೇ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೆ ನಾವು ನೋಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಇನ್ನೊಂದು ಅಂದರೆ ಅದು ಬಹಳ ಬಹಳ ಮುಖ್ಯ ಆಗಿರೋದ್ರಿಂದ, ಯಾಕೆಂದರೆ ನಾನು ನೀಲಿನಕ್ಷೆಯ ಆಧಾರಿತವಾಗಿ ನಿಮಗೆ ಹೆಚ್ಚು ಅಂದರೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು 1 ಅಂಕಕ್ಕೆ ಸಂಬಂಧಪಟ್ಟಂತೆ 3 ನೀಲಿನಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ಬಹುಮುಖ್ಯ ಪ್ರಶ್ನೆ ಅಂತಂದರೆ 1 ಮತ್ತು 4ನೇ ಪ್ರಶ್ನೆಗಳನ್ನು ಹೆಚ್ಚು ಹೆಚ್ಚು ಇಲ್ಲಿ ಕೇಳಿರ್ತಕ್ಕಂಥದ್ದು. ಒಂದು, ಬಸವಲಿಂಗನ ಹೆಂಡತಿಯ ಹೆಸರೇನು ಅಂತ ಹೇಳಿ ಈಗಾಗಲೇ ಅಲ್ಲಿ ಅನೇಕ ಸಲ ನಿಮಗೆ ಪ್ರಶ್ನೆಗಳನ್ನು ಕೇಳಿರೋದ್ರಿಂದ ಇಲ್ಲಿ ಸಿದ್ಲಿಂಗಿ ಅಂತ ಹೇಳಿ ಅದನ್ನು ನೀವು ಅಲ್ಲಿ ಆಬ್ಜೆಕ್ಟಿವ್ ಟೈಪಲ್ಲಿ ಕೇಳಿರೋದ್ರಿಂದ ಸಿದ್ಲಿಂಗಿ ಅಷ್ಟೇ. ಅಲ್ಲಿ ನಿಮಗೆ ಆನ್ಸರ್ ಅಲ್ಲೇ ಇರುತ್ತೆ ಆಬ್ಜೆಕ್ಟಿವ್ ಟೈಪಲ್ಲಿ, ಬಹಳ ನಿಧಾನಕ್ಕೆ ಗಾಬರಿ ಆಗದಲ್ಲೇ ಬರೆಯುವಂತಹದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಇನ್ನು ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಬಹುಮುಖ್ಯವಾಗಿ ತಿಮ್ಮಪ್ಪ. ಅಲ್ಲೇ ಉತ್ತರ ಇರುತ್ತೆ. ಅದರಿಂದ 1 or 2 ಟೈಮ್ಸ್ ನೀವು ಓದಿ ನಿಧಾನಕ್ಕೆ ಗಾಬರಿ ಆಗದಲೇ ಬರೆಯುವಂಥದ್ದು ಬಹಳ ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ಹೀಗಾಗಿ ಈ ಒಂದು ಗದ್ಯ ಭಾಗದಲ್ಲಿ ಭಾಳ 3 ಪ್ರಶ್ನೆಯ ಅಂಕ ಮತ್ತು 1 ಪ್ರಶ್ನೆಯ ಅಂಕ, ಹಾಗೆಯೇ ಜೊತೆಗೆ 6 ಅಂಕಗಳು ಬಹಳ ಬಹಳ ಮುಖ್ಯವಾಗಿ ಬರೋದರಿಂದ ಹೆಚ್ಚಿನದಾಗಿ ನೀವು ಗಮನ ಹರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆನಂತರ 2ನೇದಾಗಿ ಈ ಒಂದು ಗದ್ಯ ಭಾಗವನ್ನು ಓದುವಂತಹ ಸಂದರ್ಭದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಹೇಗೆ ಅಂತಂದರೆ, ಸಿದ್ಲಿಂಗಿ ಏಕೆ ರಾಧಾಂತವನ್ನು ಮಾಡಿದ್ಲು, ಅವನು ಹಾಸ್ಪಿಟಲ್ಗೆ ಹೋಗಿ ಆನಂತರ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಬಂದಾದ ನಂತರ ಅವ್ರು ಏನು ಮಾಡ್ತಾನೆ, ಅಲ್ಲಿ ಇವನು ಹಿಂದುಳಿದಂತಹ ಜಾತಿಗೆ ಸೇರಿದಂತಹ ಡಾಕ್ಟರ್ ಹತ್ರಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಯಾರಿಗೆ ಅವಳಿಗೆ ಮಾಹಿತಿ ಸಿಗುತ್ತೆ, ಸಿದ್ಲಿಂಗೆ ಸಿಕ್ಕಿ ಆನಂತರ ಅವಳನ್ನು ಮನೆಗೆ ಒಳಗಡೆಗೆ ಕರ್ಕೊಳ್ಳೋದಿಲ್ಲ, ಸ್ನಾನ ಮಾಡಿ ಆನಂತರ, ಏಕೆಂದರೆ ಡಾಕ್ಟ್ರಿಗಾಗಲೇ ಹೇಳಿರ್ತಾರೆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಸ್ನಾನ ಮಾಡಿದ್ರೆ ಕಣ್ಣಿಗೆ ಅಪಾಯ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಕಳಿಸಿರ್ತಾರೆ. ಆದರೆ ಸಿದ್ಲಿಂಗಿ ಅವಳು ಯಾವಾಗ ಹಿಂದುಳಿದಂಥ ಜಾತಿಗೆ ಸೇರಿದಂಥ ಡಾಕ್ಟ್ರು ಮುಟ್ಟಿದ್ದಾರೆ ನನ್ನ ಗಂಡನ್ನು ಅನ್ನೋ ಕಾರಣಕ್ಕೋಸ್ಕರ, ಮೈಲಿಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಆದರೂ ಡಾಕ್ಟ್ರು ಹೇಳಿದಂತಹ ಮಾತುಗಳನ್ನು ಹೇಳಿದ್ರೂ ಸಹ ಸಿದ್ಲಿಂಗಿ ತನ್ನ ಗಂಡನಿಗೆ ಏನು ಮಾಡ್ತಾಳೆ, ಅಲ್ಲಿ ಸ್ನಾನ ಮಾಡಿಸಿ ಒಳಗಡೆ ಕರ್ಕೊಳ್ಳುವಂತಹ ಒಂದು ಸಂದರ್ಭವನ್ನು ನೀವಿಲ್ಲಿ ನೋಡುವಂಥದ್ದು. ಹಾಗಾಗಿ ಇಲ್ಲಿ ಹೇಗೆ ಉತ್ತರವನ್ನು ನಾವು ನೋಡುವಂತಹದ್ದು ಅಂತಂದರೆ, ಇಲ್ಲಿ ಮುಂದುವರೆದ ಭಾಗವಾಗಿ ಹೇಗೆ ನಾವು ನೋಡ್ತೀವಿ ಅಂತಂದ್ರೆ, ಇಲ್ಲಿ ನೋಡಿಲಿ ಪ್ರಶ್ನೆ ನಾವು ನೋಡಿದಾಗ 4 ಅಂಕಗಳ ಪ್ರಶ್ನೆ ಅದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ಉತ್ತರವನ್ನು ನಾವು ಹುಡುಕುವಂತಹ ವೇಳೆಯಲ್ಲಿ ಹೇಗೆ ಈ ಒಂದು ಪ್ರಶ್ನೆಗೆ ಉತ್ತರ ಇದೆ ಅಂತಂದರೆ, ಬಸವಲಿಂಗನಿಗೆ ಇದನ್ನು ಇಲ್ಲಿದೆ ನೋಡಿ, ಮಗು ಕೂಡ ಅವನಲ್ಲಿ ನಿಂತಿದ್ದವು. ಇಲ್ಲಿವರೆಗೆ ನೀವು ಬರಿಬೇಕಾಗುತ್ತೆ. ಬಸವಲಿಂಗನಲ್ಲಿ ಸಿದ್ಲಿಂಗಿ ಹೇಗೆ ರಾಧಾಂತವನ್ನು ಮಾಡಿದ್ಲು ಅಂತಂದರೆ, ಬಸವಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡ. ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳ್ತಾನೆ, ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿ ಇರಲಿಲ್ಲ. ಮರುದಿನ ಹಕ್ಕೆ ಹಿತ್ತಿಲು ಅಂದರೆ ಕೊಟ್ಟಿಗೆ ಗೊಬ್ಬರವನ್ನೆಲ್ಲ ಹಾಕ್ತಾನೆ. ಆನಂತರ ದನಕರುಗಳಿಗೆ ನೀರು ನೀಡಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುವಂತಿತ್ತು. ಆದರೆ ವಿಶೇಷ ಆಸಕ್ತಿ ಪ್ರೀತಿ ಮೂಡಿದ್ದವು, ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ನಿಂತಿದ್ದವು ಅಂತ ಹೇಳಿ ಆನಂತರ ಇಲ್ಲೇನು ಮಾಡ್ತಾರೆ, ಇಲ್ಲಿ ಅವನ ವಿಚಾರಗಳನ್ನು ನೀವಲ್ಲಿ
ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗುತ್ತೆ. ನಂತರ ಹಾಗೆಯೇ ಇನ್ನು ಮತ್ತೊಂದು ಪ್ರಶ್ನೆ ಏನು ಅಂತಂದರೆ, ಅನ್ಯ ಡಾಕ್ಟರ್ಗಳು ಬಸವಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು ಅಂತ ಕೇಳಿದ್ದಾರೆ. ಎಷ್ಟನೇ ಪ್ರಶ್ನೆ? 6ನೇ ಪ್ರಶ್ನೆ ಅಂತ ಹೇಳ್ಬೋದು. ಸೊ ಇಲ್ಲಿ 2-3 ವಾಕ್ಯ ಆಗಿರೋದ್ರಿಂದ ಇಲ್ಲೂ ಸಹ ಇದೆ. ಕೆಲವು ಡಾಕ್ಟರ್ಗಳು ಆದರೆ ಮುಂದೆ ಇದೆ, ಇಲ್ಲಿದೆ ನೋಡಿ, ಇದಕ್ಕೆ ಉತ್ತರ ಕೆಲವು ಡಾಕ್ಟರ್ಗಳು ಅಂತ ಇದೆ ನೋಡಿ, ಅಲ್ಲಿಂದ ನೀವು ಉತ್ತರವನ್ನು ಹಾಕೋಬೇಕಾಗುತ್ತೆ. ಇದಕ್ಕೆ ಆಪರೇಷನ್ ಬೇಕಿಲ್ಲ, ಇಲ್ಲಿಂದ ನಂತರ ಎಂದು ಹೇಳಿದರು. ಇದು ಯಾವುದು? 6ನೇ ಪ್ರಶ್ನೆಗೆ ಉತ್ತರವ ಅಂತ ಹೇಳ್ಬೋದು. 6ನೇ ಪ್ರಶ್ನೆ ಹೇಗಿರುತ್ತೆ? 6ನೇ ಪ್ರಶ್ನೆ ಹೇಗಿದೆ ಅಂದರೆ, ಅನ್ಯ ಡಾಕ್ಟರ್ಗಳು ಬಸವಲಿಂಗನ ಕಾಯಿಲೆ ಬಗ್ಗೆ ಏನೆಂದು ತಿಳಿಸಿದರು. ಅಂದರೆ ಅದಕ್ಕೆ ಇಷ್ಟೇ 2-3, ಯಾಕೆಂದರೆ 2 ಅಂಕಗಳ ಪ್ರಶ್ನೆ ಆಗಿರೋದ್ರಿಂದ ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪ್ರೇಷನ್ನೇ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪ್ರೇಷನ್ ಮಾಡಿದ್ದಾರೆ ಎಂದು ಹೇಳಿದರು ಅಂತ ಹೇಳಿ ಬರೆದ್ರೆ ಸಾಕಾಗುತ್ತೆ. ಸೊ ಅದಾದ ನಂತರ ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ಅಂತಂದರೆ, ಕೊನೆಯಲ್ಲಿ ಬಸವಲಿಂಗನಿಗೆ ಏನೆಂದು ನಿಶ್ಚಯವಾಗತೊಡಗಿತು ಅಂತ ಒಂದು ಪ್ರಶ್ನೆ ಇದೆ. ಏನಂತ ನಿಶ್ಚಯ ಆಗುತ್ತೆ ಅಥವಾ ಅವನೇನು ಹೇಗೆ ತಿಳ್ಕೊಳ್ತಾನೆ ಅಂತಂದರೆ, ತನ್ನ ಉಡಾಫೆ ಇಲ್ಲಿದೆ ನೋಡಿ, ತನ್ನ ಉಡಾಫೆ ಹಾಗೂ ಇಲ್ಲುವ ಮಾತ್ರ ಗೊತ್ತಾಗುವಂತಿತ್ತು. ನೋವು ಅವನನ್ನು ತುಂಬ ತೊಳೆಯಿತು, ನೋವು ಅವನನ್ನು ತುಂಬ ತೊಡಗಿತು ಅಂತ ಹೇಳಿ ಈ ಪ್ರಶ್ನೆಗೆ ಕೊನೆಯಲ್ಲಿ ಅವನಿಗೆ ಬಸವಲಿಂಗನಿಗೆ ಏನೆಂದು ನಿಶ್ಚಯವಾಗತೊಡಗಿತು. ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು, ಯಾರು ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಯವಾಗತೊಡಗಿತು. ನೋವು, ದೈಹಿಕ ನೋವನ್ನು ಮೀರಿದಂತಹ ನೋವು ಅವನಲ್ಲಿ ಏನು ಮಾಡಿತ್ತು? ತುಂಬಿತ್ತು ಅಂತ ಹೇಳಿ, ಅಂದರೆ ಅವನಲ್ಲಿ ನಿಶ್ಚಯವಾಗತೊಡಗಿತ್ತು ಅಂತ ಹೇಳಿ ನೀವು ಉತ್ತರವನ್ನು ಅಲ್ಲಿ ಬರಿಬೇಕಾಗುತ್ತೆ. ಹೀಗಾಗಿ ಸೊ ಈ ಒಂದು ಎಷ್ಟು 2 ಅಂಕಗಳಿಗೆ ಮಾತ್ರ ನೀವು ಇಲ್ಲಿಂದ ತನ್ನ ಉಡಾಫೆ ಇವುಗಳನ್ನು 2 ಅಂಕಗಳಿಗೆ 2 ಲೈನು ಅಥವಾ 3 ಲೈನು ಉತ್ತರಗಳನ್ನು ಮಾತ್ರ ಬರೆದ್ರೆ ನಿಮಗೆ ಅಂಕಗಳು ಮತ್ತು ಹಾಗೆಯೇ ಸಮಯ ಅಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ಇನ್ನು ಸೊ ಈ ಒಂದು ಗದ್ಯ ಭಾಗದಲ್ಲೇ 4 ಅಂಕಗಳಿಗೆ ಸಂಬಂಧಪಟ್ಟಂತೆ ಕೇಳುವಂತಹ ಸಾಧ್ಯತೆಗಳಿರೋದ್ರಿಂದ ಬಸವಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರೋದು ಅಥವಾ ಪಾಲಿಸದೇ ಇರಲಿಕ್ಕೆ ಕಾರಣಗಳು ಏನು ಅಂತ ಹೇಳಿ ಇಲ್ಲಿ ನಿಮಗೆ ಕೇಳಿರ್ತಕ್ಕಂಥದ್ದು. ಇಲ್ಲೂ ಸಹ ಮೊದಲನೇದಾಗಿ ಇದಕ್ಕೆ ಏನು ಉತ್ತರ ಅಂತಂದರೆ, ಸೊ ಇಲ್ಲಿದೆ ನೋಡಿ, ಮೊದಲನೇದಾಗಿ ಇಲ್ಲಿ ಮೊದಲಿಂದ ನಾವು ಮೊದಲೇ ಓದಿದ್ರಲ್ಲ ಅದೇ ಉತ್ತರವನ್ನು ನೀವಿಲ್ಲಿ ಕೇಳಬೇಕಾಗುತ್ತೆ. ಸೊ ಇಲ್ಲಿಂದ ಮತ್ತೆ ಸೊ ನೀವು ಎಲ್ಲಿವರೆಗೆ ಬರಿಬೇಕಾಗುತ್ತೆ? ಅಪಾಯ ಇದೆ ಅಂತ ಹೇಳಿ ಸೇಮ್ ಇಲ್ಲಿವರೆಗೆ ನಿಂತಿದ್ದವು ಅಂತ ಹೇಳಿ ಅಲ್ಲಿಂದ ಬಸವಲಿಂಗನಿಗೆ ಇದನ್ನು ಮನಸ್ಸಿನಲ್ಲಿ ಅದೆಲ್ಲವೂ ಸಹ ಒಂದು 7-8 ವಾಕ್ಯದಲ್ಲಿ ಏನು ಮಾಡಬೇಕಾಗುತ್ತೆ? ಬರಿಬೇಕಾಗುತ್ತೆ. ಸೊ ಇಲ್ಲಿಂದ ಸೊ ಇದನ್ನು ಒಂದು 4-5 ಈ ಪ್ಯಾರ ಏನಿದೆ ಈ ಪ್ಯಾರ ಓದಿ ನೀವು ಅದಕ್ಕೆ ಏನೇನು ಅಂದ್ಕೊಂಡ ಅಂದರೆ ಅವಳು ಸಿದ್ಲಿಂಗಿ ಗಲಾಟೆ ಮಾಡಿದಂತಹ ಸನ್ನಿವೇಶ ಮತ್ತು ಹಾಗೆಯೇ ಡಾಕ್ಟ್ರು ಹೇಳಿದಂತಹ ಮಾತುಗಳನ್ನು ನೀವು ಎರಡನ್ನೂ ಸಹ ಸೇರಿಸಿ ನೀವು ಅಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಅಲ್ಲಿ ಈಗೇನು ಈ ಪ್ಯಾರ ಇದೆ ಆ ಪ್ಯಾರವನ್ನು ಓದ್ಬಿಟ್ಟು ನೀವು ಈ ಪ್ಯಾರ ಏನಿದೆ 2 ಅಂಕಗಳಿಗೂ ಸಹ ಉತ್ತರ ಸಿಗುತ್ತೆ ಮತ್ತು 4 ಅಂಕಗಳಿಗೂ ಸಹ ಇದೇ ಒಂದು ಪ್ಯಾರವನ್ನು ಓದಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ ವಿದ್ಯಾರ್ಥಿ ಬಂಧುಗಳೇ. ಅನಂತರ ಕೊನೆಗೆ ಸೊ ಈ ಒಂದು ಇದರಲ್ಲಿ ಬಸವಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅಂತ ಹೇಳಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಏನಿದೆ ಇಲ್ಲೂ ಸಹ ನಿಮಗೆ ಮುಂದುವರೆದಂತಹ ಇದರಲ್ಲಿ ಕೇಳಿದ್ದಾರೆ ನೋಡಿ. ಇಲ್ಲಿ ರಾಜಕಾರಣಿಗಳು ಅಂತ ಏನು ಕರಿತೀವಿ ಇಲ್ಲಿ ಇದು ಸಹ ಅಷ್ಟೇ. ಇಲ್ಲಿಂದ ತನ್ನ ಉಡಾಫೆ ಮತ್ತು ಹಾಗೆಯೇ
ಏನಂತ ಕರಿತೀವಿ. ಸೊ ಕೊನೆಯವರೆಗೂ ಸಹ ಇಲ್ಲಿ ಗೊತ್ತಾಗುವಂತಿತ್ತು. ಸೊ ಇದನ್ನು ತನ್ನ ಉಡಾಫೆ ಈ ಒಂದು ಪ್ಯಾರ ಏನಿದೆ ನೇರವಾಗಿ ತಿಮ್ಮಪ್ಪನಲ್ಲಿ ಅವರಿಗೆ ಹೋಗ್ತಾನೆ. ನೋವು ತುಂಬಿದ ಬಲಗಣ್ಣು ಕಂಬನಿ ಸುರಿಸುತ್ತಿತ್ತು. ತಿಮ್ಮಪ್ಪನವರ ಕೈ ಹಿಡಿದುಕೊಂಡ ಅವರನ್ನು ಅಪ್ಪಿಕೊಂಡು ಗಟ್ಟಿಯಾಗಿ ಅಳ್ತಾನೆ. ಆನಂತರ ತಿಮ್ಮಪ್ಪ ಚಲಿಸಲಿಲ್ಲ, ತಲೆ ನೇವರಿಸಲಿಲ್ಲ ಕೂಡ. ಉಸಿರು ಹತೋಟಿಗೆ ಬಂದಾಗ ಬಸವಲಿಂಗ ಏನೇನೋ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಿಮ್ಮಪ್ಪನವರಿಗೆ ಆಗ ಮಾತ್ರ ಗೊತ್ತಾಗುವಂತಿತ್ತು ಅಂತ ಹೇಳಿ ಈ ಪ್ರಶ್ನೆಗೆ ನೀವು 4 ಅಂಕದ ಪ್ರಶ್ನೆಗೆ ನೀವು ಈ ಪ್ಯಾರದಲ್ಲಿರ್ತಕ್ಕಂಥ ಉತ್ತರವನ್ನು ನೀವು ಬಹಳ ಹೆಚ್ಚಿನದಾಗಿ ನೀವು ಅಭ್ಯಾಸವನ್ನು ಮಾಡಿದಾಗ ಸುಮಾರು 6 ಅಂಕಗಳಿಗೆ ಸಂಬಂಧಪಟ್ಟಂತೆ 6ರಿಂದ 7 ಅಂಕಗಳನ್ನು ಇದರಲ್ಲಿ ಸುಮಾರು 6 ಅಂಕಗಳನ್ನು ನೀವು ಇಲ್ಲಿ ಗಳಿಸ್ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಕಥೆಯ ರೂಪದಲ್ಲಿರೋದ್ರಿಂದ ಸೊ ನಿಮಗೆ ಉತ್ತರ ಎಲ್ಲಿದೆ ಅಂತಲೂ ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು 1 ಅಂಕದ ಪ್ರಶ್ನೆ ಅಂತ ಬರುವಂಥ ಸಾಧ್ಯತೆ ಇರೋದ್ರಿಂದ ಈಗಾಗಲೇ 1 ಅಂಕದ ಪ್ರಶ್ನೆ ಯಾವ್ಯಾವ ಇದಕ್ಕೆ ಬರುತ್ತೆ, ಮತ್ತು ಹಾಗೆಯೇ 1 ಅಂಕದ ಪ್ರಶ್ನೆಯಲ್ಲಿ ಯಾವ್ಯಾವು ಬರ್ಬೋದು ಅಂತ ಹೇಳಿ ಬಹಳ ಮುಖ್ಯವಾಗಿ, ಏಕೆಂದರೆ ಕಾಲಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಹೀಗೇನು ನಾನು ಹೇಳಿದ್ದೀನಿ ಆ 1 ಅಂಕದ ಪ್ರಶ್ನೆಗಳನ್ನು ಹೆಚ್ಚು ಓದ್ರಿ. ಮತ್ತು ಕ್ವಶನ್ ಪೇಪರ್ಸನ್ನು ಆದಷ್ಟು ಈ ಸಂದರ್ಭದಲ್ಲಿ ಏನು 3 ಮಾಡೆಲ್ ಪೇಪರ್ಸ್ ಅಂತ ನಾವು ಕರಿತೀವಿ ಅವುಗಳನ್ನು ಹೆಚ್ಚು ಅಧ್ಯಯನ ಮಾಡಿ ಮನನ ಮಾಡ್ಕೊಳ್ಳಿ. ಆನಂತರ 2-3 ವಾಕ್ಯಗಳನ್ನು ಹೀಗೇನು ನಿಮಗೆ ಈ ಒಂದು ಅಭ್ಯಾಸಗಳಿಗೆ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅಷ್ಟೇ ಉತ್ತರಗಳನ್ನು ಮಾತ್ರ ನೀವಲ್ಲಿ ಬರೆದ್ರೆ ಮಾತ್ರ ನಿಮಗೆ ಪೂರ್ಣ ಅಂಕಗಳು ಗಳಿಸ್ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ವಿದ್ಯಾರ್ಥಿಗಳೇ. ಮತ್ತು ಇಲ್ಲಿ ಇದೇ ಸಂದರ್ಭದಲ್ಲಿ ನಿಮಗೆ ಸುಲಭ ಇದೆ, ಯಾಕೆಂದರೆ ಕಥೆ ರೂಪದಲ್ಲಿರೋದ್ರಿಂದ ನಿಮ್ಮ 4 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಅದನ್ನು ನೋಡ್ಕೊಳ್ಳಿ. 2 ಮಾರ್ಕ್ಸ್ಗೆ 2ರಿಂದ 3 ಲೈನ್ ಬರೀಬೇಕು. ಆನಂತರ 1 ಅಂಕಕ್ಕೆ ಆನಂತರ 1 ಆನ್ಸರನ್ನು ಮಾತ್ರ ನೀವು ಅಲ್ಲಿ ಬರೀಬೇಕಾಗುತ್ತೆ. ಇನ್ನು ಸಂದರ್ಭಕ್ಕೆ ಈಗಾಗಲೇ ನಾನು ನಿಮಗೆ ಹೇಳಿರೋ ಹಾಗೆ ಬರೆಯುವಂತಹ ಬಗೆ ಹೇಗೆ ಅಂತ ಹೇಳಿ, ಸೊ ಈ ಒಂದು 6 ಅಂಕಗಳನ್ನು ಸಹ ಇದೊಂದೇ ಒಂದು ಲೆಸನ್ನಿಂದ ಹೆಚ್ಚು ಅಂಕಗಳನ್ನು ನೀವು ತಗೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಈ ಒಂದು ಲೆಸನ್ಸನ್ನು ಬಹಳಷ್ಟು ಹೆಚ್ಚು ಮತ್ತು ನಾನು ಹೇಳಿದಂತಹ ಈ ಪ್ರಶ್ನೆಗಳ ಕಡೆಗೆ ಹೆಚ್ಚು ಗಮನ ಹರಿಸಿದ್ರೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅಂಕಗಳು ಗಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಈಗ ಏಕೆಂದರೆ ಎಲ್ಲವೂ ಸಹ ನಿಮಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸೊ ಇಲ್ಲಿ ಬಸವಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂದರೆ ಬಲಗಣ್ಣಿನ ನೋವು, ಹಾಗೆಯೇ ಮೊದಲು ಯಾವ ಕಣ್ಣಿನಲ್ಲಿ ಎಡಗಣ್ಣು, ಹಾಗೆಯೇ ಮುಟ್ಟಿಸಿಕೊಂಡು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹೇಳಿದ್ದೀನಿ. ಸರ್ಕಾರಿ ಆಸ್ಪತ್ರೆ ಬಗ್ಗೆ ಬಸವಲಿಂಗಲ್ಲಿದ್ದಂತಹ ಅಭಿಪ್ರಾಯ ಅಂದರೆ ಅಲ್ಲೆಲ್ಲವೂ ಸಹ ಒಂದು ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಅಂತಕ್ಕಂತಹ ಒಂದು ಮನೋಭಾವ ಇರುತ್ತೆ. ಮತ್ತು ಅಲ್ಲ ಜೊತೆಗೆ ಇವನುಗಳನ್ನು ನೀವು ಹೆಚ್ಚು ಮನನ, ನಾನು ಏನು ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದೀನಿ ಅವುಗಳನ್ನೇ ನೀವು ಹೆಚ್ಚು ಮನನ ಮಾಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅನುಕೂಲ ಆಗೋದ್ರ ಜೊತೆಗೆ ನಿಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ನಿಮಗೆ ಉತ್ತರವೂ ಸಹ ಈ ಸಂದರ್ಭದಲ್ಲಿ ಹೇಳಿರೋದ್ರಿಂದ ನೀವು ಬಿಡುವು ಸಿಕ್ಕಂಥ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಹೆಚ್ಚು ಮನನ